ಲಾರ್ಡ್. ಈ ದಿನದ ಬಲಪಡಿಸುವ ವಾಕ್ಯ ಕೀರ್ತನೆಗಳು 122 9ನೇ ವಚನ. ನಮ್ಮ ಯೆಹೋವ ದೇವರ ಮಂದಿರ ನಿಮಿತ್ತವಾಗಿ ನಿನಗೆ ಸುಕ್ಷೇಮವನ್ನು ಹಾರೈಸುತ್ತೇವೆ. ಆಮೆನ್. ಪ್ರಿಯ ದೇವರ ಮಕ್ಕಳೇ, ಈ ದಿನ ಯಾವ ದಿನ ಅಂತ ನಮ್ಮೆಲ್ಲರಿಗೂ ಕೂಡ ಗೊತ್ತು. ಈ ದಿನ ದೇವರನ್ನು ಆರಾಧಿಸುವಂತ ದಿನ. ಹಾಲೆಲೂಯ. ಎಷ್ಟು ಜನ ಆಲಯಕ್ಕೆ ಹೋಗೋದಾಗಿ ಸಿದ್ಧರಾಗಿದ್ದೀರೋ ಗೊತ್ತಿಲ್ಲ. ಆದ್ರೆ ಯಾರಾದ್ರೂ ಇನ್ನು ನೀವು ಎದ್ದೇಳದೆ, ಸಭೆಗೆ ಹೋಗಕ್ಕಾಗದೆ, ನಿರುತ್ಸಾಹದಲ್ಲಿ ಏನ್ ಚರ್ಚ್ಗೆ ಹೋಗಿ ಏನ್ ನಡೀತು ಅಂತ ಇರೋದೇ ಆದ್ರೆ, ಈ ದಿನ ದೇವರು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾರೆ. ದಯವಿಟ್ಟು ನೀವು ಸಿದ್ಧರಾಗಿ ದೇವರ ಆಲಯದೊಳಕ್ಕೆ ಹೋಗ್ರಿ. ಈ ದಿನ ದೇವರು ನಿಮಗಾಗಿ ಇಟ್ಟಿರುವ ಆಶೀರ್ವಾದಗಳನ್ನ ನೀವು ಹೊಂದಿಕೊಳ್ಳ್ರಿ. ಹಾಲೆಲೂಯ. ನೋಡ್ರಿ, ಲೂಕನು ಬರೆದ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ಒಂದು ಕಾರ್ಯದ ಕುರಿತು ಬರೆಯಲ್ಪಟ್ಟಿದೆ. 18 ವರ್ಷಗಳಿಂದ ಒಂದು ಸ್ತ್ರೀಯು ಗೂನಿಯಾಗಿದ್ಲಂತೆ. ಅಂದ್ರೆ ಅವಳು ನಡು ಬಗ್ಗಿ ಹೋಗಿತ್ತಂತೆ. ನೀವು ಯೋಚನೆ ಮಾಡ್ರಿ, ಒಂದು 2 ನಿಮಿಷ ಮನೆ ಏನಾದ್ರು ಸ್ವಲ್ಪ ದೊಡ್ಡದಾಗಿತ್ತು ಅಂದ್ರೆ ಆ ಮನೆನ ಬಗ್ಗಿ ನಾವು ಗುಡಿಸೋದೇ ಆದ್ರೆ ನಾವಂತೀವ ಪಾಸ್ ಹೊಂಟ ನಾವು ಎಷ್ಟು ಬಗ್ಗಿದೀನಿ, ಎಷ್ಟು ಕಾರ್ಯ ಎಷ್ಟು ಕಠಿಣ ಎಂಬುದಾಗಿ ನಾವು ಹೇಳ್ತಾ ಇರ್ತೇವೆ. ಹಾಲೆಲೂಯ. ಆದ್ರೆ ಆ ಸ್ತ್ರೀ 18 ವರ್ಷದಿಂದ, ಒಂದಲ್ಲ ಎರಡಲ್ಲ ಮೂರಲ್ಲ, 18 ವರ್ಷ ಆ ಬಗ್ಗಿ ಹೋದ ನಡುವಿನಿಂದಲೇ ಅವಳಿಗೆ ಯಾವುದನ್ನು ಯೋಚನೆ ಮಾಡದೆ ನಾನು ಆಲಯಕ್ಕೆ ಹೋಗ್ಬೇಕು, ದೇವರ ಸನ್ನಿಧಾನಕ್ಕೆ ಹೋಗ್ಬೇಕು ಎಂಬುದಾಗಿ ಆಸಕ್ತಿಯಿಂದ ಆಸೆಯಿಂದ ಹೋಗಿ ಪ್ರತಿ ವಾರ ಅಲ್ಲಿ ಕುಳಿತು ಬರ್ತಾ ಇದ್ರು. ಹಾಲೆಲೂಯ. ನೋಡಿ, ಒಂದು ದಿನ ಅಲ್ಲಿಗೆ ಯೇಸು ಕ್ರಿಸ್ತನ ಉಪದೇಶ ಮಾಡುವುದಕ್ಕಾಗಿ ಸಭಾಮಂದಿರಕ್ಕೆ ಬರ್ತಾರೆ. ಆ ಸಭಾಮಂದಿರದಲ್ಲಿ ನೀವು ಚೆನ್ನಾಗಿ ವಾಕ್ಯವನ್ನು ಒಂದೊಂದು ವಚನವನ್ನ ಓದಿ ಧ್ಯಾನಿಸೋದೇ ಆದ್ರೆ ಅವಳು ಯೇಸುವಿನ ಮುಂದೆ ಹೋಗಿ ನಿಂತ್ಕೊಳ್ಳಿಲ್ಲ. ಅಪ್ಪ, ನಾನು 18 ವರ್ಷದಿಂದ ಈ ರೀತಿ ಒಂದು ವ್ಯಾಧಿಯಲ್ಲಿದ್ದೇನೆ, ನನಗೆ ಈ ರೀತಿ ಒಂದು ಹೋರಾಟ ಇದೆ, ನನಗೆ ಸ್ವಸ್ಥ ಮಾಡಿ ಅಂತ ಆಕೆ ಕೇಳಲಿಲ್ಲ. ಆಕೆಗೆಲ್ಲ ಒಂದೇ ಗೊತ್ತು, ಇದು ದೇವರ ದಿನ, ಇದನ್ನು ದೇವರನ್ನು ಆರಾಧಿಸುವ ದಿನ, ಈ ದಿನ ನಾನು ಹೋಗಿ ಆರಾಧನೆ ಮಾಡಬೇಕೆಂಬುದಾಗಿ ಅವಳ ಬಲಹೀನತೆಗಳ ನಡುವೆಯೋ ಅವಳ ಹೋರಾಟಗಳ ನಡುವೆಯೋ ದೇವರಲ್ಲಿ ನಂಬಿಕೆ ಇಟ್ಟು ಆ ಆಜ್ಞೆಗೆ ವಿಧೇಯಳಾಗಿ ದೇವರ ಸಮ್ಮುಖಕ್ಕೆ ಬರ್ತಾ ಇದ್ಲು. ನೋಡಿ, ದೇವರ ವಾಕ್ಯ ಹೇಳುತ್ತದೆ, ಆತನು ಮನುಷ್ಯರಂತೆ ಹೊರ ತೋರಿಕೆಯನ್ನು ನೋಡುವ ದೇವರಲ್ಲ. ಹಾಲೆಲೂಯ. ಆತನು ಒಳ ನೋಟವನ್ನ, ಅಂದ್ರೆ ನಮ್ಮ ಹೃದಯದ ಅಂತರಂಗವನ್ನು ನೋಡುವ ದೇವರಾಗಿದ್ದಾರೆ. ಆಕೆಯ ಹೃದಯದಲ್ಲಿದ್ದ ಯೋಚನೆಯನ್ನ ದೇವರು ಅರ್ತಿದ್ರು. ಅದಕ್ಕೆ ಯೇಸು ಕ್ರಿಸ್ತನ ಆ ಸ್ಥಳದಲ್ಲಿ ಹೇಳ್ತಾರೆ, ಆಕೆಯನ್ನ ಕರೆದು ಆ ಅಶುದ್ಧ ಆತ್ಮದಿಂದ ಹೋರಾಡ್ತಾ ಇದ್ದ ಆ ಕಾರ್ಯಗಳನ್ನೆಲ್ಲ ನೀಗಿಸಿ ಆಕೆಯನ್ನ ಗುಣಪಡಿಸಿದ್ರು ಎಂಬುದಾಗಿ. ಅದೊಂದು ಸೈತಾನನ ಹೋರಾಟವಾಗಿತ್ತು. ಆದರೂ ಕೂಡ ಆಕೆ ನಿರುತ್ಸಾಹವಿಲ್ಲದೆ ನಾನು ದೇವರನ್ನ ಆರಾಧಿಸಬೇಕು, ಇದು ದೇವರ ದಿನ ಎಂಬುದಾಗಿ ಅವಳು ತೋರಿದಂತ ಆಸಕ್ತಿ, ಅವಳು ತೋರಿದಂತ ಆ ವಿಧೇಯತೆ ಅವಳಿಗೆ ಒಂದು ದಿನ ಬಿಡುಗಡೆಯನ್ನು ಉಂಟು ಮಾಡಿದ್ರು. ಹಾಲೆಲೂಯ. ನಿಮ್ಮಲ್ಲಿ ಅನೇಕರು, ನಾನು ಇಷ್ಟು ವರ್ಷದಿಂದ ಸಭೆಗೆ ಹೋಗ್ತಾ ಇದ್ದೇನೆ, ಇಷ್ಟು ವರ್ಷಗಳಿಂದ ಈ ಕಾರ್ಯಕ್ಕೆ ಕಾಯ್ತಾ ಇದ್ದೇನೆ, ನನಗೇನು ನಡೆದಿಲ್ಲ, ಏನೂ ಆಗಿಲ್ಲ ಅಂತ ಸೋತು ಹೋಗ್ತಿದ್ದೀರಾ. ಆದ್ರೆ ಒಂದು ಕ್ಷಣ ನೀವು ಯೋಚನೆ ಮಾಡಿ, ನೀವು ಆಲಯಕ್ಕೆ ಯಾವ ಉದ್ದೇಶದಿಂದ ಹೋಗ್ತಾ ಇದ್ದೀರಾ, ಯಾವ ರೀತಿ ಆಲೋಚನೆಗಳಲ್ಲಿ ಹೋಗ್ತಿದ್ದೀರಾ. ದೇವರ ವಾಕ್ಯ ಪ್ರಸಂಗಿಯಲ್ಲಿ 5ನೇ ಅಧ್ಯಾಯದಲ್ಲಿ ಒಂದು ಮಾತು ಹೇಳಲ್ಪಟ್ಟಿರುತ್ತದೆ, ನೀನು ದೇವಸ್ಥಾನಕ್ಕೆ ಅಂದರೆ ದೇವರ ಆಲಯಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನು ಗಮನಿಸಿ ಎಂಬುದಾಗಿ. ನಿನಗೇನೋ ಬೇಕು, ಏನೋ ನಿನಗೆ ದೊರಕಬೇಕು ಅಂತ ಹೋಗಬೇಡ. ದೇವರು ಮಾಡಿದ ಉಪಕಾರಗಳನ್ನು ನೆನೆಸಿ ಆತನಿಗೆ ಕೃತಜ್ಞತೆ ಸಲ್ಲಿಸುವುದಕ್ಕಾಗಿ ಆತನ ಸಮ್ಮುಖಕ್ಕೆ ಹೋಗು. ನಿನ್ನ ಹೆಜ್ಜೆಗಳನ್ನು ಗಮನಿಸಿ ಹೋಗು, ನಿನ್ನನ್ನು ಪರಿಶುದ್ಧಪಡಿಸಿಕೊಂಡು ಹೋಗು, ನಿನ್ನನ್ನು ತಗ್ಗಿಸಿಕೊಂಡು ಹೋಗು, ನಿನ್ನನ್ನು ಸರಿ ಮಾಡಿಕೊಂಡು ಹೋಗು. ಹಾಲೆಲೂಯ. ಹೋಗೋದು ಮಾತ್ರ ಅಲ್ಲ, ಹೋದ ನಂತರ ನಾವು ಆಲಯದಲ್ಲಿ ಹೇಗೆ ಕಾಣಲ್ಪಡ್ತಾ ಇದ್ದೇವೆ. ಸೇವಕರು ಹೇಳ್ಬೇಕು, ಬಾಯಿ ತೆಗೀರಿ, ಆರಾಧನೆ ಮಾಡ್ರಿ, ಸ್ತುತಿಸ್ರಿ ಎಂಬುದಾಗಿ. ಹಾಲೆಲೂಯ. ಇನ್ನು ಹೇಳ್ಬೇಕು, ಕರಗಳನ್ನ ತಟ್ರಿ ಎಂಬುದಾಗಿ. ಹಾಲೆಲೂಯ. ಒಬ್ಬರು ಹೇಳಿ ಮಾಡೋದಕ್ಕೆ ಏನಿದೆ, ನೀವು ಎಲ್ಲವನ್ನ ಅನುಭವಿಸಿರೋರು ನೀವು. ನೋಡಿ, ವಾರವೆಲ್ಲ ದೇವರು ಹೋಗು ಬರೋಣಗಳಲ್ಲಿ ನಮ್ಮನ್ನ ಕಾದಿದ್ದಾರೆ. ಎಷ್ಟೋ ಜನ ಬೆಳಗ್ಗೆ ಹೋದರು ರಾತ್ರಿ ಮನೆಗೆ ಹಿಂತಿರುಗೋದಿಲ್ಲ. ಎಷ್ಟೋ ಜನ ರಾತ್ರಿ ಮಲಗಿದವರು ಬೆಳಗ್ಗೆ ಎದ್ದೇಳ್ತಾ ಇಲ್ಲ. ಆದ್ರೆ ಇಂಥ ಕಠಿಣ ಪರಿಸ್ಥಿತಿಗಳಲ್ಲಿ ಎಲ್ಲಿ ನೋಡಿದ್ರು ಆಕ್ಸಿಡೆಂಟ್ಗಳು, ಎಂತೆಂಥ ಘೋರವಾದ ಕಾರ್ಯಗಳು ನಮ್ಮ ಕಣ್ಣು ಮುಂದೆ ನಡೀತಾ ಇದೆ. ಆದ್ರೆ ದೇವರ ಕೃಪೆ ಪ್ರತಿ ದಿನ ಪ್ರತಿ ಕ್ಷಣ ನಮ್ಮನ್ನ ಕಣ್ಣಿನ ಗುಡ್ಡೆ ಅಂತ ಕಾದು ಕಾಪಾಡಿ ನಡೆಸ್ತಾ ಇದೆ ಅಲ್ವಾ. ಅವುಗಳಿಗಾಗಿ ಕೃತಜ್ಞತೆ ಸಲ್ಲಿಸುವುದಕ್ಕಾಗಿ ನಾವು ಆಲಯಕ್ಕೆ ಹೋಗಬೇಕು. ನೀವು ಆ ರೀತಿಗೆ ಕೃತಜ್ಞತಾಪೂರ್ವಕವಾಗಿ ಪರಿಶುದ್ಧ ಅಲಂಕಾರದೊಂದಿಗೆ ನಂಬಿಗಸ್ತರಾಗಿ ಆಸಕ್ತಿಯಿಂದ ಆಸೆಯಿಂದ ದೇವರ ಸಮ್ಮುಖಕ್ಕೆ ಹೋದರೆ ನಿಶ್ಚಯವಾಗಿ ಆ 18 ವರ್ಷ ಗೂಣಿಯಾಗಿದ್ದ ಸ್ತ್ರೀಗೆ ದೇವರು ಅದ್ಭುತ ಮಾಡಿದ ಹಾಗೆ
ಹಾಗೆ ನಿಮಗೂ ಒಂದು ದಿನವನ್ನು ದೇವರು ಇಟ್ಟಿದ್ದಾರೆ. ಖಂಡಿತವಾಗಿ ಆತನೇ ನಿಮ್ಮ ಎಲ್ಲ ಪರಿಸ್ಥಿತಿಗಳನ್ನ ಬದಲಾಯಿಸಿ ನಿಮಗೊಂದು ಅದ್ಭುತವನ್ನ ಮಾಡ್ತಾರೆ. ಅದೇ ರೀತಿಯಲ್ಲಿ ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯದಲ್ಲಿ ಒಂದು ಕಾರ್ಯ ಇರುತ್ತದೆ. ಹುಟ್ಟು ಕುಂಟನನ್ನ ದೇವರ ಆಲಯದ ಮುಂದೆ ಪ್ರತಿದಿನ ಕರ್ಕೊಂಡು ಬಂದು ಕೂರಿಸ್ತಾ ಇದ್ರು. ಆಗ ಅಲ್ಲಿ ಒಂದು ಅದ್ಭುತ ನಡೆಯುತ್ತದೆ. ಯೇಸುವಿನ ನಾಮದಲ್ಲಿ ಪೇತ್ರ ಯೋಹಾನರು ಆಲಯಕ್ಕೆ ಹೋಗುವಾಗ ಅವರು ಹೇಳ್ತಾರೆ, ನನ್ನ ಹತ್ರ ಚಿನ್ನ ಇಲ್ಲ, ಬೆಳ್ಳಿ ಇಲ್ಲ, ಆದ್ರೆ ನನ್ನಲ್ಲಿರೋದನ್ನ ನಿಮ್ಗೆ ಕೊಡ್ತಾ ಇದ್ದೇನೆ, ಯೇಸುವಿನ ನಾಮದಲ್ಲಿ ಎದ್ದು ನಡೆ ಎಂಬುದಾಗಿ ಹೇಳಿದಾಗ ಯೇಸುವಿನ ನಾಮದಲ್ಲಿ ಆಲಯಕ್ಕೆ ಹೊರಗಿರೋರ್ಗೂ ಒಂದು ಅದ್ಭುತ ನಡೀತಿದೆ. ನೋಡಿ, ಆಲಯದ ಹೊರಗೆ ಅದ್ಭುತ ನಡೀತಿದೆ, ಆಲಯದ ಒಳಗೆ ಅದ್ಭುತ ನಡೀತಿದೆ. ಅದೇ ದೇವರ ಆಲಯ ಎಂತ ಮಹಿಮೆ ಉಳ್ಳದು. ಒಂದು ಕ್ಷಣ ಯೋಚನೆ ಮಾಡಿ. ಈ ಆಲಯದ ಮಹಿಮೆ ಗೊತ್ತಿಲ್ಲದೆ ಇನ್ನು ಅನೇಕರು ಆನ್ಲೈನ್ ನಲ್ಲಿ ಪ್ರಾರ್ಥನೆ ಅಟೆಂಡ್ ಮಾಡ್ತಾ ಇದ್ದೀರಾ, ಆನ್ಲೈನ್ ನಲ್ಲಿ ಆರಾಧನೆನ ಅಟೆಂಡ್ ಮಾಡ್ತಾ ಇದ್ದೀರಾ. ಖಂಡಿತವಾಗಿ ಬೇಡ. ನಾವು ದೇವರ ಸಮ್ಮುಖದಲ್ಲಿ ನಿಂತುಕೊಳ್ಳಬೇಕು. ನಮ್ಮನ್ನ ಸಜೀವ ಯಜ್ಞವಾಗಿ ಒಪ್ಪಿಸಿಕೊಟ್ಟು ನಮ್ಮ ಪೂರ್ಣ ಹೃದಯದಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಬಲದಿಂದ ಆತನನ್ನು ಆರಾಧಿಸಿ ಬರುವಾಗಲೇ ನಿಶ್ಚಯವಾಗಿ ನಮ್ಮ ಜೀವನಗಳಲ್ಲಿ ಒಂದು ಬಿಡುಗಡೆ ಉಂಟಾಗುತ್ತದೆ. ಆಲಯದ ಕುರಿತು ಗಮನವುಳ್ಳವರಾಗಿರ್ರಿ, ಅದರ ಬಗ್ಗೆ ಆಸಕ್ತಿಯುಳ್ಳವರಾಗಿರ್ರಿ, ಆಸೆಯುಳ್ಳವರಾಗಿರ್ರಿ. ದೇವರ ಸಮ್ಮುಖಕ್ಕೆ ಯಾವಾಗ ಹೋಗೋಣ ಅಂತ ಆಸೆ ಪಡ್ರಿ. ನೋಡಿ, 122ನೇ ಕೀರ್ತನೆ ಅದೇ 1ನೇ ವಚನದಲ್ಲಿ, ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು ಎಂಬುದಾಗಿ ದಾವೀದ ಭಕ್ತನು ಹೇಳ್ತಾ ಇದ್ದಾನೆ. ನೀವು ಆಸೆ ಪಡಬೇಕು, ಸಂತೋಷ ಪಡಬೇಕು. ದುಃಖದಲ್ಲಿ ಹೋಗಬೇಡ್ರಿ, ಏನೋ ಹೋಗ್ಬೇಕಂತ ಹೋಗ್ಬೇಡ್ರಿ. ನೀವು ಆ ಉದ್ದೇಶದಲ್ಲಿ ಹೋಗ್ಬೇಕಾದ್ರೆ ನಿಮ್ಗೆ ಏನೂ ನಡೆಯೋದಿಲ್ಲ. ಇಲ್ಲ, ದೇವರು ನನಗೆ ಉಪಕಾರ ಮಾಡಿದ್ದಾರೆ, ನನ್ನ ಜೀವವನ್ನ ಕಾಪಾಡಿದ್ದಾರೆ, ನನ್ನ ಕೇಡುಗಳಿಂದ ತಪ್ಪಿಸಿದ್ದಾರೆ, ನನ್ನ ಪ್ರಾಣವನ್ನು ಉಳಿಸಿದ್ದಾರೆ, ನನ್ನ ಅಗತ್ಯಗಳನ್ನು ಪೂರೈಸಿದ್ದಾರೆ, ಇದುವರೆಗೂ ನನ್ನ ಜೀವಂತವಾಗಿ ಇಟ್ಟಿದ್ದಾರೆ, ನನ್ನ ಕುಟುಂಬವನ್ನು ನಡೆಸಿದ್ದಾರೆ, ನನ್ನ ಮಕ್ಕಳನ್ನು ನಡೆಸಿದ್ದಾರೆ. ಆತನಿಗೆ ಕೃತಜ್ಞತೆ ಸಲ್ಲಿಸುವುದಕ್ಕಾಗಿ ಆತನ ಸನ್ನಿಧಿಯಲ್ಲಿ ನಾನು ಹೋಗಿ ನಿಂತುಕೊಳ್ಳುತ್ತೇನೆ ಎಂಬುದಾಗಿ ಆಸೆಯಿಂದ ಕೃತಜ್ಞತಾ ಪೂರ್ವಕವಾಗಿ ದೇವರ ಸನ್ನಿಧಿಗೆ ಹೋಗೋದಕ್ಕೆ ಪ್ರಯತ್ನ ಪಡ್ರಿ. ಬಲವಂತವಾಗಿ ಕಡ್ಡಾಯವಾಗಿ ನೀವು ಹೋಗಬೇಡ್ರಿ. ಯಾಕಂದ್ರೆ ನಾವು ಯಾವ ಮನಸ್ಸಿನಿಂದ ಬರ್ತಾ ಇದ್ದೇವೆ ಅನ್ನೋದನ್ನು ದೇವರು ಗಮನಿಸ್ತಾರೆ. ಮತ್ತೆ ನಾನು ಹೇಳ್ತೇನೆ, ಮತ್ತೆ ಜ್ಞಾಪಕ ಮಾಡ್ತೇನೆ, ದೇವರು ಹೊರ ತೋರಿಕೆಯನ್ನಲ್ಲ, ನಮ್ಮ ಒಳ ತೋರಿಕೆಯನ್ನ, ನಮ್ಮ ಹೃದಯದ ಅಂತರಂಗವನ್ನು ನೋಡುವವರಾಗಿದ್ದಾರೆ. ಅಂತರಂಗದಲ್ಲಿ ಕೃತಜ್ಞತಾ ಪೂರ್ವಕವಾಗಿ ದೇವರ ಸನ್ನಿಧಿಗೆ ಈ ದಿನ ನೀವೆಲ್ಲರೂ ಹೋಗಿ ಬನ್ರಿ. ಖಂಡಿತವಾಗಿ ದೇವರು ನಿಮಗಾಗಿ ಅಲ್ಲಿಟ್ಟಿರುವ ಆಶೀರ್ವಾದಗಳನ್ನ, ಮೇಲುಗಳನ್ನ ಪಡೆದುಕೊಳ್ತೀರಾ. ಮತ್ತು ಬರುವ ದಿನಗಳೆಲ್ಲ ನಿಮ್ಮನ್ನ ಆ ಪ್ರಸನ್ನತೆ ಕಾಯಲ್ಪಡುತ್ತದೆ. ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ದೇವರು ಆಶೀರ್ವದಿಸ್ತಾರೆ. ನೀವು ಮಾತ್ರ ಹೋಗಬೇಡ್ರಿ, ನೀವು ಕುಟುಂಬವಾಗಿ ದೇವರ ಸಮ್ಮುಖದಲ್ಲಿ ಹೋಗಿ ನಿಂತುಕೊಳ್ಳ್ರಿ. ಆಸೆಯಿಂದ ಅಲ್ಲಿ ಹೋಗಿ ನಿಂತುಕೊಳ್ಳ್ರಿ. ಹೃದಯ ಪೂರ್ವಕವಾಗಿ ಆರಾಧನೆ ಮಾಡಿ ಕರ್ತನನ್ನ ಮಹಿಮೆ ಪಡಿಸಿರಿ. ಈ ದಿನ ದೇವರ ದಿನ, ಇದರಲ್ಲಿ ಸಂತೋಷವಾಗಿ ಹರ್ಷಿಸಿರಿ. ಕರ್ತನಿಗೆ ಘನತೆ ಮಹಿಮೆಯನ್ನ ಸಲ್ಲಿಸಿರಿ. ದೇವರ ವಾಕ್ಯ ಹೇಳುತ್ತಾರೆ, ಯಾರು ನನ್ನನ್ನು ಗೌರವಿಸುತ್ತಾರೋ ನಾನು ಅವರನ್ನು ಗೌರವಿಸ್ತೇನೆ, ಯಾರು ನನ್ನ ಸನ್ಮಾನಿಸ್ತಾರೋ ಅವ್ರನ್ನೂ ಸನ್ಮಾನಿಸ್ತಾರೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ನೀವು ಅವರನ್ನು ಸನ್ಮಾನಿಸಿರಿ. ಈ ಲೋಕದ ಎಲ್ಲ ವಿಷಯಗಳಲ್ಲಿ ದೇವರು ನಿಮ್ಮನ್ನು ಸನ್ಮಾನ ಉಳ್ಳವರಾಗಿ ಮಾರ್ಪಡಿಸ್ತಾರೆ. ನಿಶ್ಚಯವಾಗಿ ಈ ವಾಕ್ಯದಂತೆ ನೀವು ನಡೆದುಕೊಳ್ತೀರಾ. ಈ ದಿನ ಎಲ್ಲರೂ ಆಲಯಕ್ಕೆ ಹೋಗ್ತೀರ ಎಂಬುದಾಗಿ ನಂಬುತ್ತೇನೆ. ಯಾರಾದ್ರೂ ಬಲಹೀನರಾಗಿರೋದಾದ್ರೆ ದಯವಿಟ್ಟು ನೀವು ಪ್ರಾರ್ಥನೆ ಮಾಡಿ ದೇವರಲ್ಲಿ ಬಲವನ್ನು ಹೊಂದಿಕೊಂಡು ನೀವು ಬಲವಂತರಾಗಿ ಮಾರ್ಪಟ್ಟು ದೇವರ ಸಮ್ಮುಖದಲ್ಲಿ ಹೋಗಿ ನಿಂತುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿರಿ. ದೇವರ ದಿನವನ್ನು ನಾವು ಪರಿಶುದ್ಧವಾಗಿ ಆಚರಿಸೋಣ. ಖಂಡಿತವಾಗಿ ಈ ದಿನ ದೇವರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಹೇರಳವಾಗಿ ಆಶೀರ್ವದಿಸುತ್ತಾರೆ. ಕರ್ತನ ನಾಮಕ್ಕೆ ಎಲ್ಲ ಮಹಿಮೆ ಉಂಟಾಗಲಿ. ಆಮೆನ್. ಗಾಡ್ ಬ್ಲೆಸ್ ಯು.